ಕರ್ಣ ಸರ್ಗೆ ಏನೂ ಹೇಳ್ಬೇಡಿ. ಇದ್ರಲ್ಲಿ ಅವ್ರ ತಪ್ಪೇನೂ ಇಲ್ಲ. ಏನಾಯ್ತು ಅಂತ ನಾನು ಹೇಳ್ತೀನಿ. ನಾವಿಬ್ರು ಪ್ರೀತಿಸೋದು ನಿಜ. ಸಂಜಯ್ ಅವರು ನನ್ನ ಹತ್ರ ಪ್ರೀತಿ ನಾಟಕ ಅಷ್ಟೇ ಆಡ್ತಿದ್ರು. ಪಾರ್ಟಿಗೆ ಕರ್ಕೊಂಡೋಗಿ ಮೋಸ ಮಾಡಿ ನನ್ನ ಬಡಿಸ್ಕೊಂಡ್ರು. ಈಗ ಇವರಿಂದಾಗಿ ನಾನು ಪ್ರೆಗ್ನೆಂಟ್ ಆಗಿರೋದು ನಿಜ. ನಾನು ಆತ್ಮಹತ್ಯೆ ಮಾಡ್ಕೊಳಕ್ ಹೋದಾಗ ಕರ್ಣ ಸರೆ ಬಂದು ನನ್ನ ಕಾಪಾಡಿದ್ದು. ವಾವ್, ಸೂಪರ್ ಆಗಿ ಟ್ರೈನಿಂಗ್ ಆಗಿದೆ. ಇಲ್ಲಿ ಬಂದು ಕಣ್ಣೀರ್ ಹಾಕ್ಬಿಟ್ರೆ ನಿನ್ ಮಾತನ್ನ ನಂಬಕ್ಕೆ ಯಾರು ಫೂಲ್ಸ್ ಅಲ್ಲ. ನಮ್ಮ ಮರ್ಯಾದೆ ತೆಗ್ದ್ಬಿಟ್ಟಿಯಲ್ಲೇ. ಅವನು ನಂಬಿಕೆಗೆ ಅರ್ಹನಲ್ಲ, ಅವನ ಜೊತೆ ಫ್ರೆಂಡ್ಶಿಪ್ ಇಟ್ಕೋಬೇಡ ಅಂತ ಎಷ್ಟು ಸಲ ಹೇಳ್ದೆ, ಕೇಳ್ದೆ ನನ್ನ ಮಾತನ್ನ. ಹೀಗೆ ಮಾಡ್ಕೊಂಡ್ಬಿಟ್ಟಿಯಲ್ಲ. ರಿಯಾ, ನನ್ ಮೇಲೆ ಸುಮ್ನೆ ಆಪಾದನೆ ಮಾಡ್ಬೇಡ. ಇದಕ್ಕೆಲ್ಲ ಸಾಕ್ಷಿ ನಿನ್ನ ಹತ್ರ ಏನಿದೆ? ಶೋಮಿ, ನಿನ್ನ ಬುದ್ಧಿಗೆ ಇಂಥ ಪ್ರಶ್ನೆ ಮಾಡ್ತೀಯ ಅಂತ ಗೊತ್ತಿತ್ತು. ದಿವಾಕರ್, ನೀನು ಸಂಜು ಫ್ರೆಂಡೇ ಆಗಿರ್ಬೋದು, ಹಾಗಂತ ಒಂದು ಹೆಣ್ಣಿನ ಭಾಗ ಆಡೋದಕ್ಕೆ ಕಾರಣ ಆಗಬೇಡ. ನಿಂಗೆ ಏನು ಗೊತ್ತು ಎಲ್ಲ ನಿಜ ಹೇಳು. ಆ್ಯಕ್ಚುಲಿ ಅಣ್ಣ ಹೇಳ್ತಿರೋದು ನಿಜಾನೇ. ಸಂಜು ರಿಯಾ ಜೊತೆ ಪ್ರೀತಿ ಮಾಡೋ ನಾಟಕ ಮಾಡ್ತಾ ಇದ್ದ. ನಾವು ಒಟ್ಟಿಗೆ ಪಾರ್ಟಿಗೆ ಹೋಗಿದ್ವಿ. ಇಂಥವ್ರ ಕೈಗೆ ಹೇಗೆ ಸಿಕ್ಕಾಕೊಂಡೆ ನೀನು? ಯಾಕೆ ಹೋಗ್ಬೇಕಾಗಿತ್ತು ನೀನು? ಎಲ್ಲ ನನ್ನ ಕರ್ಮ. ಓಹೋ, ಹೀಗೆಲ್ಲ ಹೇಳೋದಕ್ಕೆ ನೀನು ಕಣ್ಣನ ಹತ್ರ ಎಷ್ಟು ದುಡ್ಡು ತಗೊಂಡೆ? ಅಂಕಲ್ ಪ್ಲೀಸ್, ಈ ಥರ ಎಲ್ಲ ಅವಮಾನ ಮಾಡಬೇಡಿ. ಸಂಜುನೇ ರಿಯಾ ಮೇಲೆ ರಿವೆಂಜ್ ತೀರ್ಸ್ಕೋಬೇಕು ಅಂತ ಈ ಥರ ಎಲ್ಲ ಮಾಡಿದ್ದು. ಅವತ್ತು ಪೊಲೀಸವರು ನಮ್ಮನ್ನು ಅರೆಸ್ಟ್ ಮಾಡಿ ರೋಡಲ್ಲಿ ಅರ್ಬೆತ್ಲೆ ನಿಲ್ಲಿಸಿ ನಮ್ಮನ್ನು ಪನಿಷ್ ಮಾಡಿದರು. ಅವತ್ತಿಂದ ಸಂಜು ರಿಯಾನ ಬುಟ್ಟಿಗೆ ಹಾಕೊಂಡು ಅವಳಿಗೊಂದು ಪಾಠ ಕಲಿಸ್ತೀನಿ ಅಂತ ಹೇಳ್ತಿದ್ದ. ಸತ್ಯ ಯಾರೇ ಹೇಳಿದ್ರು ನೀವು ಕೇಳಲ್ಲ, ಸಂಜು ತಪ್ಪನ್ನ ಒಪ್ಕೊಳ್ಳಲ್ಲ ಅಂತ ನಂಗೆ ಗೊತ್ತಿತ್ತು.